ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಇದು ಭಾನುವಾರದ ಫುಲ್ ಡೇ ವಿಡಿಯೋ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡಿದ್ದೀನಿ ನಾನು. ಇವತ್ತು ಸಂಡೇ ಲೇಟಾಗಿ ಎದ್ದೇಳೋಣ ಅಂತ ಅಂದ್ಕೊಳ್ತೀವಿ. ಆದರೆ ನಮ್ಮ ಹಳ್ಳಿ ಕಡೆ ಲೇಟಾಗಿದ್ದರೆ ಏನು ಕೆಲಸನೂ ಆಗಲ್ಲ. ಡೈಲಿ ಹೇಗೆ ಬೆಳಿಗ್ಗೆ ಬೇಗ ಎದ್ದೇಳ್ತೀವೋ ಅದೇ ಥರನೇ ಎದ್ದೇಳಬೇಕಾಗುತ್ತೆ. ಮತ್ತು ಇವತ್ತು ನಮ್ಮ ಮನೆಯವರು ಕೊಬ್ಬರಿ ಸುಲಿಯೋಕೆ ಹೇಳಿದ್ರಂತೆ. ಕೊಬ್ಬರಿಗಳೆಲ್ಲ ಅಟ್ಟದ ಮೇಲೆ ಇದ್ವಲ್ವ, ಅದನ್ನೆಲ್ಲ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ನಿಂತ್ಕೊಬಿಟ್ವಿ. ನಾನು ನನ್ನ ಮಗಳು ಅಟ್ಟದ ಮೇಲೆ ಕತ್ತಿ ಕೊಬ್ಬರಿನೆಲ್ಲ ಚೀಲಗಳಿಗೆ ತುಂಬಿಕೊಟ್ವಿ. ನಮ್ಮ ಮನೆಯವರು ಇಳಿಸಿ ಮನೆ ಹಿಂದ್ಗಡೆ ಎಲ್ಲ ತಗೊಂಡೋಗಿ ಹಾಕಿದ್ರು ಕೊಬ್ಬರಿ ಸುಲಿಯೋಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮಾವನೇ ಅವರು ಬಂದು ಕೊಬ್ಬರಿ ಸುಲಿದ್ರು. ತಿಂಡಿ ಮಾಡಿರಲಿಲ್ಲ, ನಾನು ಲೇಟ್ ಆಗಿತ್ತಲ್ವ, ಕೊಬ್ಬರಿ ಎಲ್ಲ ತೆಗಿತಾ ಇದ್ವಲ್ಲ, ಹಂಗಾಗಿ ತಿಂಡಿ ಏನೂ ಮಾಡಿರಲಿಲ್ಲ. ನಮ್ಮ ಮನೆಯವರು ಹೋಟ್ಲಲ್ಲೇ ತಿನ್ಕೋತೀನಿ ಅಂತ ಹೇಳ್ಬಿಟ್ಟು ಅವರು ಕೆಲಸಕ್ಕೆ ಹೊರಟರು ಟ್ಯಾಕ್ಟರ್ ತಗೊಂಡು. ಅದಾದಮೇಲೆ ನಾನು ತಿಂಡಿ ಮಾಡೋಕ್ಕೆ ಅಂತ ಹೇಳಿ ಬಂದೆ. ಅಷ್ಟರಲ್ಲಿ ಸ್ಕೂಲಲ್ಲಿ ಪ್ರೋಗ್ರಾಮ್ ಕೂಡ ಶುರುವಾಗಿತ್ತು. ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಅದು ಪ್ರೋಗ್ರಾಮ್ ಮಾಡ್ತಾಯಿದ್ರು. ಅದು ಒಂದೆರಡು ಮನೆ ಮೇಲೆ ನಿಂತ್ಕೊಂಡು ನೋಡಿ ಒಂದೆರಡನ್ನ ವಿಡಿಯೋ ಮಾಡಿಕೊಂಡೆ. ನನ್ನ ಮಗಳು ಕೂಡ ಮನೆ ಮೇಲೆ ನಿಂತ್ಕೊಂಡು ನೋಡ್ತಾಯಿದ್ಲು. ಸ್ಕೂಲ್ ಹತ್ರ ಹೋಗ್ತೀಯಾ ಅಂತ ಕೇಳಿದೆ, ಬೇಡ ಅಂತ ಅಂದಳು. ಅದಕ್ಕೆ ಕಳಿಸ್ಲಿಲ್ಲ ಅವಳನ್ನು. ಮತ್ತು ಸ್ಕೂಲಲ್ಲಿ ಈ ಥರ ಪ್ರೋಗ್ರಾಮ್ಗಳನ್ನೆಲ್ಲ ನೋಡಿದಾಗ ನಮ್ಮ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ. ನಾವು ಹೇಗೆಲ್ಲ ಇದ್ವಿ, ಹೇಗೆಲ್ಲ ಇರ್ತಾಯಿದ್ವಿ ಸ್ಕೂಲಲ್ಲಿ ಅನ್ನೋದೆಲ್ಲ ನೆನಪಾಗ್ತಾ ಇರುತ್ತೆ. ನನಗೂ ಕೂಡ ನೆನಪಾಯಿತು. ನೋಡಿ, ಇವರು ರೋಡಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಅದೆಲ್ಲ ನೆನಪಾಯಿತು. ನಾವು ಕೂಡ ಸ್ಕೂಲ್ಗೆ ಹೋಗುವಾಗ ಹೀಗೆ ಎಲ್ಲ ಮಾಡ್ತಾಯಿದ್ವಿ ಅಲ್ವಾ, ನಮಗೂ ಕೂಡ ಹೀಗೆಲ್ಲ ಮಾಡಿಸ್ತಾಯಿದ್ರು. ನಾವು ಡ್ಯಾನ್ಸ್ ಮಾಡೋದೆಲ್ಲ ನೆನಪಾಯಿತು. ಅದಾದಮೇಲೆ ತಿಂಡಿ ಮಾಡೋಣ ಅಂತ ಹೇಳಿ ಹೋದೆ. ನಮ್ಮ ಮಾವ ಮತ್ತು ನನಗೆ, ಅಂದರೆ ಕೊಬ್ಬರಿ ಸುಲಿತಾ ಇದ್ರಲ್ಲ ಅವ್ರಿಗೆ ನನಗೆ ಅಷ್ಟೇ ತಿಂಡಿ ಮಾಡೋದಿತ್ತಲ್ವ. ನಮ್ಮ ಮನೆಯವರು ತಿಂಡಿ ತಿನ್ನಲಿಲ್ಲ, ಹಾಗೆಯೇ ಹೋಗಿದ್ರು ಕೆಲಸಕ್ಕೆ. ಸರಿ ಅಂದ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದೆ. ತಿಂಡಿ ಎಲ್ಲ ಮಾಡಾದ್ಮೇಲೆ ನಮ್ಮ ಮಾವನ ಕರೆದು ತಿಂಡಿ ಹಾಕ್ಕೊಟ್ಟೆ. ಅವರು ತಿಂಡಿ ತಿಂದರು, ಕಾಫಿ ಕೊಟ್ಟೆ, ಕಾಫಿ ಕುಡಿದು. ಅದಾದಮೇಲೆ ಇನ್ನೂ ಸ್ವಲ್ಪ ಇದ್ದು ಕೊಬ್ಬರಿ ಸುಲಿಯೋಕ್ಕೆ ಅಂತ ಹೇಳಿ ಹೋದರು. ನಾನು ತಿಂಡಿ ಏನೂ ತಿನ್ನಲಿಲ್ಲ. ಫಸ್ಟು ತುಂಬಾ ಬಟ್ಟೆಗಳಿದ್ದು ಅಂತೇಳಿ ಬಟ್ಟೆಗಳನ್ನ ತೊಳೆಯೋಣ ಅಂತ ಹೇಳ್ಬಿಟ್ಟು ಬಟ್ಟೆ ತೊಳೆಯೋಕ್ಕೆ ಅಂತ ಹೋದೆ. ಬಟ್ಟೆ ತೊಳೆದು ಒಳಗಡೆ ಬರೋ ಅಷ್ಟರಲ್ಲಿ 11:30 ಆಗಿತ್ತು. ನನ್ನ ಮಗಳು ಕೂಡ ಚಿತ್ರಾನ್ನ ಬೇಡ ಬೇಡ ಅಂತ ಹೇಳಿ ಅವಳು ಚಿತ್ರಾನ್ನ ತಿನ್ನಲಿಲ್ಲ, ಮ್ಯಾಗಿ ಮಾಡಿಸ್ಕೊಂಡು ತಿಂದಳು. ಆಮೇಲೆ ನಾನು ಹೋಗಿ ತಿಂಡಿ ತಿಂದೆ. ಮತ್ತು ನೋಡಿ, ಮ್ಯಾಗಿ ತಿಂದು ಆಟ ಸಾಮಾನುಗಳನ್ನೆಲ್ಲ ಹಾಕ್ಕೊಂಡು ಆಟ ಆಡ್ತಾಯಿದ್ಲು. ನೋಡಿ, ಇನ್ನೂ ಸ್ವಲ್ಪ ಇದ್ವಲ್ವ, ಅದನ್ನು ಅವ್ರು ಸುಲಿದ್ರು. ಮತ್ತು ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಬಟ್ಟೆಗಳೆಲ್ಲ ಒಣಗಿದ್ವಲ್ವ. ಈಗಂತೂ ತುಂಬ ಬಿಸಿಲಿರೋದ್ರಿಂದ ಬೇಗನೆ ಬಟ್ಟೆಗಳೆಲ್ಲ ಒಣಗ್ತವೆ. ಬಟ್ಟೆಗಳಿದ್ವಲ್ಲ ಅವನ್ನೆಲ್ಲ ತೆಕ್ಕೊಂಬಂದೆ. ಬಟ್ಟೆಗಳನ್ನ ಮಡ್ಚಿಡೋಣ ಅಂಥೇಳಿ. ಅಷ್ಟರಲ್ಲಿ ಅನ್ವಿಕಾಗೆ ಊಟ ಬೆಳಿಗ್ಗೆ ಅವಳು ಮ್ಯಾಗಿ ತಿಂದಿದ್ದಲ್ವ, ಅದಕ್ಕೋಸ್ಕರ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅನ್ನ ಮಾಡಿದೆ. ನೈಟು ಮೊಷಪ್ ಮಾಡಿದ್ನಲ್ವ, ಅದೇ ಸಾಂಬಾರಿತ್ತು, ಅದರಲ್ಲೇ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಅನ್ನನ ಮಾಡಿದೆ. ಇಬ್ಬರು ಕೂಡ ಊಟ ಮಾಡಿದ್ವಿ. ಮತ್ತು ಸಂಜೆ ಸಾಂಬಾರು ಮಾಡಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಟೈಮ್ ನಾನು ಸಾಂಬಾರು ಮಾಡಲ್ಲ, ಏಕೆಂದರೆ ಒಬ್ಬಳೇ ಇರ್ತೀನಲ್ವ ಮಧ್ಯಾಹ್ನ. ಅದಕ್ಕೆ ನೈಟ್ ಮಾಡಿರೋ ಸಾಂಬಾರು ಇರುತ್ತೆ, ಅದರಲ್ಲೇ ಮಧ್ಯಾಹ್ನ ಊಟ ಮಾಡ್ಕೊತೀನಿ. ಡೈಲಿ ಸಂಜೆ ನಾನು ಸಾಂಬಾರನ್ನ ಮಾಡೋದು. ಸಂಡೇ ಬಂದುಬಿಟ್ರೆ ಅನ್ವಿಕಾ ಅಂತೂ ತಿಂಡಿನೂ ಕೇಳಲ್ಲ, ಊಟನೂ ಕೇಳಲ್ಲ, ಸುಮ್ಮನೆ ಆಟ ಆಡ್ತಾ ಇರ್ತಾಳೆ. ಮತ್ತು ಬಿಸಿಲಲ್ಲಿ ಮತ್ತು ಭಾನುವಾರ ಬಂದುಬಿಟ್ರೆ ನನಗಂತೂ ಕೂದಲಿಗೆ ಎಣ್ಣೆ ಹಚ್ಚೋದೇ ಒಂದು ದೊಡ್ಡ ಸಾಹಸ ಮಾಡ್ದಂಗೆ ಆಗ್ಬಿಡುತ್ತೆ.
ಕೂದಲಿಗೆ ಎಣ್ಣೆ ಹಚ್ಕೊಳಕ್ಕೆ ಏನೇನೋ ಪೂಸಿ ಹೊಡೆದು ನೈಸ್ ಮಾಡಿ ಅವಳಿಗೆ ಎಣ್ಣೆ ಹಚ್ಚಬೇಕು. ನೋಡಿ ಮಧ್ಯಾಹ್ನ ಊಟ ಅಂತೂ ಮುಗಿಸಿದ್ವಿ. ಅದಾದಮೇಲೆ ಕೂದಲಿಗೆ ಎಣ್ಣೆ ಹಚ್ಚಿತ್ತು ನಾನು ಅವಳಿಗೆ. ಮತ್ತು ಇಬ್ಬರು ಸೇರಿ ಕೆಲಸಗಳನ್ನ ಮಾಡೋಣ ಅಂತ ಎಲ್ಲ ಹೇಳ್ಬಿಟ್ಟು ಅವಳಿಗೆ ಊಟ ಮಾಡಿಸಿ ನೈಸ್ ಮಾಡಿ ಕೂದಲಿಗೆ ಎಣ್ಣೆ ಹಚ್ಚಿದೆ. ಆಮೇಲೆ ಕೆಲಸಗಳನ್ನೂ ಮಾಡಿದ್ರು. ಎರಡು ಜಡೆ ಹಾಕು ಅಂತ ಅಂದ್ಲು. ಎರಡು ಜಡೆ ಹಾಕಿಸ್ಕೊಂಡು ಸ್ವಲ್ಪ ಕನ್ನಡಿ ಮುಂದೆ ಫೋಸ್ ಕೊಟ್ಟಳು. ನೋಡಿ ಮನೆಯೆಲ್ಲ ಎಷ್ಟು ಗಲೀಜು ಮಾಡಿದ್ದಾಳೆ. ಆ ಬೆಂಡೇನೋ ಬರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಕಿತ್ಬಿಟ್ಟು ಮನೆಯೆಲ್ಲ ಹರವಿದ್ಲು. ಫಸ್ಟೇ ಧೂಳಿಂದ ಮನೆ ಫುಲ್ ಗಬ್ಬೆದ್ದು ಹೋಗಿತ್ತು. ಆಮೇಲೆ ಅವರೆಕಾಯಿ ಮಾರೋಕ್ಕೆ ಬಂದಿದ್ರು ಇಲ್ಲಿ 100 ರೂಪಾಯಿಗೆ 2.5 kg ಅಂತ ಹೇಳಿ. ಆವಾಗ ಅವರೆಕಾಯಿನೂ ತಗೊಂಡು ಬಂದು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾಳೆಗೆ ಟೊಮೊಟೊ ಹಣ್ಣು ಕೊಯ್ಯೋಕೆ ಆ ಜನಕ್ಕೆ ಹೇಳಿದ್ದೇನಲ್ವ ಅವರೆಕಾಯಿ ತಗೊಬನ್ನಿ ಅಂತ ಹೇಳಿದ್ದೆ. ಅವ್ರ ಕೆಲಸದಿಂದ ಲೇಟಾಗಿ ಬರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ರಲ್ವಾ ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಂಡೆ ನಾನೇ. ಅದಾದಮೇಲೆ ನೆಲಗಳಂತೂ ತುಂಬಾ ಗಲೀಜಾಗಿತ್ತು. ಅದಕ್ಕೆ ನೆಲಗಳು ಒರೆಸ್ತೀನಿ ಅಂತ ಹೇಳ್ಬಿಟ್ಟು ನಾನು ನೆಲ ಒರೆಸ್ದೆ. ಅನ್ವಿಕಾ ತೊಳೆಯೋ ಪಾತ್ರೆನೆಲ್ಲ ಹೊರಗಡೆ ಹಾಕ್ತಾಯಿದ್ಲು ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು. ಅವಳೇ ಕೂಡ ಸೋಪ್ ತಗೊಂಡು ಬೆಳಗ್ತಾಯಿದ್ಲು ನಾನು ನೆಲ ಒರೆಸೋ ತನಕ. ಎಲ್ಲರೂ ನೋಡಿ ನಗ್ತಾಯಿದ್ರು, ಏನು ಪಾತ್ರೆ ತೊಳೆಯೋಕೆ ಕೂತ್ಬಿಟ್ಟಿದೆಯಲ್ಲ ಅನ್ವಿಕಾ ಅಂತ ಹೇಳಿ. ಮತ್ತು ನಾನು ಇದು ವಾಯ್ಸ್ ಓವರ್ ಮಾಡ್ತಾಯಿರೋದು ಬೆಳಗ್ಗೆ 6:15 ಎದ್ದ ತಕ್ಷಣವೇ ಮೊಬೈಲ್ಗೆ ವಾಯ್ಸ್ ಓವರ್ ವೀಡಿಯೋಗೆ ವಾಯ್ಸ್ ಓವರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದಕ್ಕೆ ವಾಯ್ಸು ಸರಿಯಾಗಿ ಬಂದಿರಲ್ಲ. ಎದ್ದ ತಕ್ಷಣವೇ ಮಾತಾಡ್ತಾಯಿದ್ದೀನಲ್ಲ ಅದಕ್ಕೋಸ್ಕರ. ಮತ್ತು ಹಕ್ಕಿಗಳು ಸೌಂಡ್ ಎಲ್ಲ ಕೇಳಿಸ್ತಿದೆಯಲ್ಲ ಅದು ಬೆಳಗಿನ ಜಾವ ಅಲ್ವಾ ಅದಕ್ಕೋಸ್ಕರ. ಮತ್ತು ಕೆಲಸಗಳಿದೆ, ಅವರೆಕಾಳು ಸಾಂಬಾರೆಲ್ಲ ಮಾಡಬೇಕಲ್ವ, ಜನಗಳಿಗೆ ಅಡುಗೆ ಎಲ್ಲ ಮಾಡಿಕೊಂಡು ಅನ್ವಿಕಾಗೆ ತಿಂಡಿ ಮಾಡಿ ಎಲ್ಲ ಮಾಡಬೇಕಲ್ಲ ಅದಕ್ಕೋಸ್ಕರ ಈಗಲೇ ವಾಯ್ಸ್ ಓವರ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಮತ್ತು ಬೆಳಗ್ಗೆ ಸಾಂಬಾರಿಗೋಸ್ಕರ ಅವರೆಕಾಳನ್ನ ಸುಲಿದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ. ಇದಾಗಿತ್ತು ಇವತ್ತಿನ ಫುಲ್ ಡೇ ವೀಡಿಯೋ. ಮತ್ತು ನೈಟ್ ಊಟಕ್ಕೆ ಮೊಟ್ಟೆ ಇದ್ದು ಅಂತ ಹೇಳ್ಬಿಟ್ಟು ಮೊಟ್ಟೆ ಗೊಜ್ಜು ಮತ್ತು ಅನ್ನ ಮುದ್ದೆ ಮಾಡಿದ್ದೆ. ನಾನು ಅನ್ವಿಕಾ ಫಸ್ಟ್ ಊಟ ಮಾಡಿದ್ವಿ. ಆಮೇಲೆ ನಮ್ಮ ಮನೆಯವ್ರು ಬಂದರು. ನೋಡಿ ನಾನು ಕುಕ್ಕರ್ನಲ್ಲಿನೇ ಮೊಟ್ಟೆನ ಬೇಯಿಸೋದು. ಈಗ ಬೇಯಿಸಿದ್ರೆ ಒಂದು ವಿಷಲ್ ಹಾಕ್ಸಿದ್ರೆ ಮೊಟ್ಟೆ ಕೂಡ ಒಡೆಯಲ್ಲ, ಚೆನ್ನಾಗಿ ಬೆಂದಿರ್ತವೆ ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೀಗೆ ಮಾಡೋದು. ಇದಾಗಿತ್ತು ಇವತ್ತಿನ ಫುಲ್ ಡೇ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಆವತ್ತು ಹಬ್ಬದ ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಬೇರೆಳ್ಳು ಸ್ವಲ್ಪ ಮಾಡಿ ಮತ್ತೆ ಸ್ವಲ್ಪ ಎತ್ತಿಟ್ಟಿದ್ದೆ. ಅದು ಕೂಡ ಹಾಗೆ ಇತ್ತು. ನಮ್ಮ ಮನೆಯವ್ರು ತಿನ್ಕೊತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಇದ್ದಿದ್ದನ್ನು ಕೂಡ ಇವತ್ತು ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ನಮ್ಮ ಅನ್ವಿಕಾ ಕೇಳ್ತಿದ್ಲು, ಮತ್ತೆ ಯಾಕೆ ಇವತ್ತು ಮಾಡ್ತಾಯಿದ್ದೀಯ, ಇದನ್ನೆಲ್ಲ ಹಬ್ಬದ ದಿವಸ ಮಾಡಿದ್ದಲ್ಲ ಅಂತ ಕೇಳ್ತಾಯಿದ್ಲು. ಅವತ್ತು ಜಾಸ್ತಿ ಮಾಡಿರಲಿಲ್ಲ, ಸ್ವಲ್ಪ ಮಾಡಿದ್ನಲ್ವ ಅದಕ್ಕೆ ಇನ್ನೂ ಸ್ವಲ್ಪ ಎತ್ತಿಟ್ಟಿದ್ದೆ. ಅದು ಕೂಡ ಸುಮ್ಮನೆ ಯಾಕೆ ಇಟ್ಟು ಇದು ಮಾಡೋದು ಅಂತ ಹೇಳ್ಬಿಟ್ಟು ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡಿ ಇವತ್ತು ಸ್ವಲ್ಪ ಇದ್ದಿದ್ದನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಅಡುಗೆ ಮಾಡಿದ ತಕ್ಷಣವೇ ಪಾತ್ರೆಗಳನ್ನ ಬೆಳಕೊಂಡೆ ನಾನು. ಮತ್ತು ಊಟ ಎಲ್ಲ ಮಾಡಿ ಲೇಟಾಗಿ ಪಾತ್ರೆ ತೊಳೆಯೋಕೆ ಹೋದರೆ ಚಳಿ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅಡುಗೆ ಮಾಡಿಟ್ಬಿಟ್ಟು ಪಾತ್ರೆನ ಬಂದೆ. ಅದಾದಮೇಲೆ ಊಟ ಮಾಡಿದ್ವಿ. ಊಟ ಮಾಡಿ ಕೆಲಸಗಳೆಲ್ಲ ಮುಗಿಸಿ ನಮ್ಮದಂತೂ ಎಲ್ಲ ಕೆಲಸ ಆಯಿತು. ನೀವು ಕೂಡ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ
ಎಲ್ರಿಗೂ ಗುಡ್ ನೈಟ್. ಮತ್ತು ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಮತ್ತು ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ನೋಡಿ. ನಮಗೂ ಕೂಡ ಹೆಲ್ಪ್ ಆಗುತ್ತಲ್ವ ನೀವು ನೋಡೋದ್ರಿಂದ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ನಮಗೂ.